ಸರ್ ನಾಳೆ ಮೀಟಿಂಗ್ ಬರ್ತಾರೆ. ವಾಟ್? ಹೇಗೆ? ನೀವೇ ಹೇಳಿದ್ರಲ್ಲ ನನಗೆ ಬಿಟ್ಟಿದ್ದು ಅಂತ. ಥ್ಯಾಂಕ್ ಯು ಸೋ ಮಚ್ ಜೇಂಡೆ. ಈ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಸರ್ ಹೇಗೆ ಬರ್ತಾರೆ ಅನ್ನೋದನ್ನ ನಮ್ಮೂರು ಪೀರ್ ಬಾಬಾ ಡಿಸೈಡ್ ಮಾಡ್ತಾರೆ. ವಾಟ್? ಹೇಳಿ. ಪೀರ್ ಬಾಬಾ. ಪೀರ್ ಬಾಬಾ. ಎಸ್. ಹರ್ಷ, ನಾನು ಟೆಸ್ಟ್ ಮಾಡಿನೇ ತಂದಿದ್ದೆ ದಾದಾ. ಈ ಪದಕ್ಕೆ ಅರ್ಥ ಗೊತ್ತಾದ ಅವ್ರಿಗೆ? ನನಗೆ ಮೋಸ ಮಾಡ್ಬಿಟ್ಟ. ಗನ್ ತಗೊಂಡು ಶೂಟ್ ಮಾಡ್ಬೇಕಿತ್ತು ಅವರೆಲ್ಲ. ಹರ್ಷ, ಸಮಾಧಾನ ಮಾಡ್ಕೋ. ಎಲ್ಲರೂ ನನಗೆ ಮೋಸ ಮಾಡ್ತಾರೆ ದಾದಾ. ಹರ್ಷ, ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಕೋಪ, ಬೇಜಾರು ಇವುಗಳಿಗೆ ಇವತ್ತು ಜಾಗ ಇರಬಾರ್ದು. ಇವತ್ತು ನೀನು ಸಂತೋಷವಾಗಿರಬೇಕು. ಸ್ಮೈಲ್ ಸ್ಮೈಲ್. ದಾದಾ, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹರ್ಷ, ಯಾವುದೇ ವಿಷಯಕ್ಕೆ ಆತಂಕ ಪಡಬೇಡ. ಮನೆ ವಿಚಾರ ಆಗಲಿ, ಆಫೀಸ್ ವಿಚಾರ ಆಗಲಿ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡು. ಯಾವುದೇ ಕಾರಣಕ್ಕೂ ದುಡುಕ್ಬೇಡ. ಇಲ್ಲ ದಾದಾ, ನಾನು ಎಲ್ಲನೂ ಯೋಚನೆ ಮಾಡಿನೇ ಮಾಡೋದು. ನಿಮಗೆ ಗೊತ್ತಲ್ವಾ, ನಾನು ಯಾವತ್ತಾದರೂ ಅವಸರ ಪಟ್ಟು ಏನಾದರೂ ಡಿಸಿಷನ್ ತಗೊಂಡಿದ್ದೀನಾ? ಕೂತ್ಕೋ ಕೂತ್ಕೋ. ಬುದ್ಧಿ ಕೆಲವು ಬಾರಿ ಹೇಳುತ್ತೆ ಗೋ ಅಹೆಡ್ ಅಂತ. ಥಟ್ ಅಂತ ಓಡಿಬಿಡಬಾರ್ದು. ಒಂದು ಕ್ಷಣ ನಿಂತು ನಮ್ಮ ಮನಸ್ಸಿಗೆ ಕೇಳಬೇಕು. ಅದು ಹೇಳುತ್ತೆ ಏನು ಮಾಡಬೇಕು ಅಂತ. ನಿನಗೆ ಬೇಜಾರಾಗದೇ ಇದ್ರೆ ಒಂದು ವಿಷಯ ಹೇಳ. ಹೇಳಿ ದಾದಾ. ವರ್ಧನ್ ಇದು ನಮ್ಮ ಗುರುತು. ಈ ಹೆಸರಿನ ಮೇಲೆ ಜನಗಳಿಗೆ ಅಭಿಮಾನ ಇದೆ. ಮುಖ್ಯವಾಗಿ ನಂಬಿಕೆ ಇದೆ. ಅದನ್ನೇ ಬದಲಾಯಿಸ್ಬಿಟ್ಟೆ. ಆದರೆ ಹೆಸರು ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಆಯ್ತಾ, ನೋಡು, ಅಮ್ಮ ಇಟ್ಟಿರೋ ಹೆಸರು ನಮಗೆ ಒಳ್ಳೇದಾಗಬೇಕು ಅಂತ ಮನಸಾರೆ ಹರಿಸಿ ಇಟ್ಟಿದ್ದಾರೆ. ಯಾರೋ ಬಂದು ಒಂದು ಅಕ್ಷರ ಸೇರಿಸಿದ್ರೆ ತೆಗೆದ್ರೆ ಒಳ್ಳೇದಾಗಲ್ಲ ಕಣೋ. ಹೆಸರು ಮನುಷ್ಯನ ದೊಡ್ಡೋನ್ ಮಾಡಲ್ಲ. ಮನುಷ್ಯ ಸಾಧಿಸಿದ ಮೇಲೆ ಹೆಸರು ದೊಡ್ಡದಾಗತ್ತೆ. ನಿಜವಾಗ್ಲೂ ಒಪ್ಕೋತಾರೆ ಅಂತ್ಯಾ? ಅದ್ರಲ್ಲೇನಿದೆ ಡೌಟು? ಇರು, ಇವೆರಡ್ರಲ್ಲಿ ಒಂದ್ ಮುಟ್ಟು. ಇದೆಲ್ಲ ಬೇಕಾಗಿಲ್ಲ. ನೀ ಸುಮ್ನೆ ಹೋಗಿ ಲೆಟರ್ ಕೊಡು. ರಿಸಲ್ಟೇ ಗೊತ್ತಾದ್ಮೇಲೆ ಹಾಲ್ ಟಿಕೆಟ್ಗೆ ಯಾಕಮ್ಮ ಪೂಜೆ ಮಾಡ್ತೀಯಾ? ಹೋಗು ಪುಟಿ, ಹೋಗು. ನೋಡು ಅನು,
ಆರ್ಯ ಸರ್ ಅವ್ರು ಎಲ್ಲ ಕೆಲಸನೂ ಬಿಟ್ಟು ನಮ್ಮ ವಟಾರಕ್ಕೆ ಬಂದು ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಕಾಳಜಿ ಇಲ್ದೇನಾ? ಅವ್ರಿಗೂ ನೀನಂದ್ರೆ ಇಷ್ಟ ಕಣೆ. ಇಲ್ಲ ಅಂದಿದ್ರೆ ನಿನ್ ಮದ್ವೆಗೆ ಸಹಾಯಕ್ಕೆ ಅಂತ ಯಾರಿಗಾದ್ರೂ ಹೇಳಿ ಕಳಿಸ್ತಿದ್ರು ಅಲ್ವಾ? ಹ್ಞೂ, ಸಿನಿಮಾಗಳಲ್ಲಿ ಹೀರೋಗಳಿಗೆ ಲಾಜಿಕ್ ಇರಲ್ವಲ್ಲ, ಇದೂ ಹಾಗೇನೆ. ಇಲ್ಲಿ ಲಾಜಿಕ್ ಇಲ್ಲ, ಎಲ್ಲ ಮ್ಯಾಜಿಕ್. ಆರ್ಯ ಸರ್ ಬಂದ್ರು, ಸಹಾಯ ಮಾಡಿದ್ರು, ಮದ್ವೆನೂ ನಿಲ್ಸಿದ್ರು, ಎಲ್ಲ ಮಾಯ ಬಜಾರ್. ಈಗ್ಲೂ ಹೇಳು, ಎರಡರಲ್ಲೊಂದು ಮುಟ್ಬೇಕಾ? ರಮ್ಯಾ, ನೀನೀಗ ಹೇಳ್ಬೇಡ್ವೆ, ನನ್ನ ಉಸಿರಾಟ ಇನ್ನೂ ಜಾಸ್ತಿ ಆಗತ್ತೆ. ರಮ್ಯಾ, ಆರ್ಯ ಸರು ಈ ಲೆಟರ್ ಓದಿ ಏನಂತಾರೆ ಅನ್ನೋ ಭಯನಾ? ಅಲ್ಲ ಕಣೆ, ಕ್ಯೂರಿಯಾಸಿಟಿ. ನೀನ್ ಕ್ಯೂರಿಯಾಸಿಟಿನ ನಾನೇ ಕೊಂದ್ಬಿಡ್ಲಾ? ಸುಮ್ನೆ ಹೋಗಿ ಆರ್ಯ ಸರ್ಗೆ ಲೆಟರ್ ಕೊಡು, ಅವ್ರು ಖಂಡಿತ ಓಕೆ ಅಂತಾರೆ. ನೀನು ಇಷ್ಟು ಕ್ಯಾಶುಯಲ್ ಆಗಿ ಇನ್ನೊಬ್ಬರ ಮನೇಲಿ ಇದ್ದಿದ್ದು ಇದೇ ಮೊದಲು. ನೀ ಹಿಂಗೆಲ್ಲ ಓಡಾಡ್ಕೊಂಡಿದ್ರೆ ನನ್ನ ಕೆಲಸ ಹೆಂಗೋ ಮಾಡಲಿ? ಐ ನೋ ಝೇಂಡೆ, ಆದರೆ ನನಗೆ ಗೊತ್ತಿಲ್ಲದೆ ನಾನು. ನಿನಗೆ ಗೊತ್ತಿಲ್ಲದೆ ಏನೋ? ಏನೋ ಬಿಡು. ತಗೋ ಈ ಪೆನ್, ಎಸಿ ತಗೋ, ಎಸಿ. ಏನೋ ಇದು? ಇದೇ ನನಗೆ ಗೊತ್ತಿರೋ ನಿಜವಾದ ಆರ್ಯವರ್ಧನ್. ಮನಸ್ಸಿಲ್ಲದೆ ಒಂದು ಪೆನ್ ಕೂಡ ಎಸೆಯೋದಿಲ್ಲ ಅವನು. ನೀನು ನಿನಗೆ ಗೊತ್ತಿಲ್ಲದೆ ಅವ್ರ ಮನೆಗೆ ಹೋಗ್ತೀಯಾ? ಸರ್, ಮೇ ಐ ಕಮ್ ಇನ್? ಎಸ್, ಕಮಿನ್ ಮೀರಾ. ಸರ್, ಕ್ವಾರ್ಟರ್ಲಿ ಮೀಟಿಂಗ್ಗೆ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ಶಾಲ್ ವಿ ಗೋ? ಟೈಮ್ ಆಯಿತು. ಹಾಂ, ಕ್ವಾರ್ಟರ್ಲಿ ಮೀಟಿಂಗ್ ಸರ್, ಡೇಟ್ ಫಿಕ್ಸ್ ಆಗಿತ್ತಲ್ಲ. ಒಂದು ಸಣ್ಣ ಔಟ್ಟಾನ ಕೂಟ ಇಟ್ಕೊಳ್ಳೋಣ ಅಂತ, ದಯವಿಟ್ಟು ಇಲ್ಲ ಅನ್ಬೇಡಿ. ಬರ್ತೀನಿ. ನಿಮ್ಗೇನಾದರೂ ಕನ್ಫ್ಯೂಷನ್ ಇದೆಯಾ ಸರ್?